ನಮಸ್ಕಾರ. ಬೆಂಗಳೂರಿನಿಂದ ರಮೇಶ್ ರಾವ್ ಸರ್ ಮತ್ತು ಕೃಷ್ಣಶಾಸ್ತ್ರಿ ಸರ್ನವರು ನಮ್ಮ ಸುರಕ್ಷಾ ಸೇವಾಶ್ರಮಕ್ಕೆ ಬಂದಿರುತ್ತಾರೆ. ನಮ್ಮ ಆಶ್ರಮವಾಸಿಗಳೊಂದಿಗೆ ಮಾತನಾಡಿ ಸಮಯವನ್ನು ಕಳೆದಿದ್ದಾರೆ. ನಮ್ಮ ಆಶ್ರಮವಾಸಿಗಳಿಗೆ ಸಿಹಿಯನ್ನು ಹಂಚಿದ್ದಾರೆ. ರಮೇಶ್ ರಾವ್ ಸರ್ನವರು ನಮ್ಮ ಆಶ್ರಮಕ್ಕೆ 3ನೇ ಬಾರಿ ಭೇಟಿಯನ್ನು ಮಾಡಿರುವುದು. ರಮೇಶ್ ರಾವ್ ಸರ್ ಮತ್ತು ಕೃಷ್ಣಶಾಸ್ತ್ರಿ ಸರ್, ನಿಮಗೆ ದೇವರು ಆರೋಗ್ಯ ಆಯ್ತು ಸಂಪತ್ತು ಕೊಟ್ಟು ಕಾಪಾಡಲಿ. ಇನ್ನಷ್ಟು ಬಡವರಿಗೆ ಅಸಹಾಯಕರಿಗೆ ಸಹಾಯ ಮಾಡುವ ಶಕ್ತಿ ತುಂಬಲಿ. ನಮ್ಮ ಸುರಕ್ಷಾ ಸೇವಾಶ್ರಮದವರ ಆಶೀರ್ವಾದ ಸದಾ ನಿಮ್ಮ ಮೇಲೆ ಇರಲಿ ಎಂದು ನಾವೆಲ್ಲ ಆಶ್ರಮವಾಸಿಗಳು ಪ್ರಾರ್ಥಿಸುತ್ತೇವೆ. ಧನ್ಯವಾದಗಳು. ಫಸ್ಟ್ ಅಲ್ಲ, ಇದು 3ನೇ ಸಲ ನೀವು ನಮ್ಮ ಆಶ್ರಮಕ್ಕೆ ಭೇಟಿ ನೀಡ್ತಾ ಇರೋದು. ಹೇಳಿ ನಿಮ್ಮ ಅನಿಸಿಕೆ, ನಿಮಗೆ ಬಂದು ಹೇಗೆ ಅನಿಸಿತ್ತು ಅಂತ ನಮ್ಮ ಆಶ್ರಮಕ್ಕೆ ಭೇಟಿ ಕೊಟ್ಟು. ನಾನು ಮೂಲತಃ ಕಾರ್ಕಳದವನಾದರೂ ಈಗ ಬೆಂಗಳೂರಿನಲ್ಲಿ ಸೆಟ್ಲ್ ಆಗಿದ್ದೀನಿ. ಸುಮಾರು 55-60 ವರ್ಷ ಆಯ್ತು ಈಗ ಬೆಂಗಳೂರಿನಲ್ಲಿ. ಆದರೆ ಪ್ರತಿ ವರ್ಷ ನಾನು ಕಾರ್ಕಳ ಬರ್ತೀನಿ, ನನ್ನ ಹುಟ್ಟೂರು. ಆಗ ಪ್ರತಿ ಸಲ ಬಂದಾಗ ನನಗೆ ಇವರು ಆಯುಷ್ ಅವರು ಮಾಡೋ ಒಳ್ಳೆ ಕೆಲಸ ಬಗ್ಗೆ ಗೊತ್ತಾಗಿದ್ದು ಒಂದು 3 ವರ್ಷ ಹಿಂದೆ. ಅದು ಯಾವಾಗ ನನಗೆ ಗೊತ್ತಾಯಿತು ಆವತ್ತಿಂದ ಪ್ರತಿ ವರ್ಷ ನಾನು ಊರಿಗೆ ಬಂದಾಗ ನನ್ನ ಮೊದಲನೇ ಭೇಟಿ ಇಲ್ಲಿಗೆ. ಬೇರೆ ಎಲ್ಲಿದ್ರು ಆಮೇಲೆ ದೇವಸ್ಥಾನಕ್ಕೆ ಆಮೇಲೆ ಹೋಗ್ತೀನಿ. ನಾನು ಮೊದಲು ಈ ಆಶ್ರಮ ಬಂದು ನನ್ನಿಂದ ಏನಾದರೂ ಸಣ್ಣ ಕೊಡುಗೆ ಆಗುತ್ತಾ ಅದು ಕೊಟ್ಟು ಇಲ್ಲಿ ಎಷ್ಟು ಜನ ಆಶ್ರಯ ಪಡಿತಾ ಇದ್ದಾರೆ, ನಿರ್ಗತಿಕರು, ಮಾನಸಿಕ ಅಸ್ವಸ್ಥರು, ಹಿರಿಯರು, ಅವರಿಗೆಲ್ಲ ಇವರು ಮಾಡ್ತಾ ಇರೋ ಮಹಾನ್ ಸೇವೆ ಕಂಡು ನಾನು ನಿಜವಾಗ್ಲೂ ನನಗೆ ಶಬ್ದನೇ ಬರಲ್ಲ, ಅಷ್ಟು ದೊಡ್ಡ ಕೆಲಸ ಮಾಡ್ತಾ ಇದ್ದಾರೆ. ಅವರ ಕೆಲಸ ಈಗ ಮುಂದುವರಲಿ. ಯಾಕಂದರೆ ನಾನು ನೋಡ್ತಾ ಇದ್ದೀನಿ ಈಗ ಒಬ್ಬೊಬ್ಬರ ಮನೆಯಲ್ಲಿ ಒಬ್ಬರು ಹುಷಾರಿಲ್ಲ ಅಂದರೆ ಒಬ್ಬರು ಎಷ್ಟು ಕಷ್ಟಪಡ್ತಾರೆ ಮನೆಯಲ್ಲಿ ಅವರನ್ನು ಸುಧಾರಿಸಲಿಕ್ಕೆ. ಅಂಥದ್ರಲ್ಲಿ ಇಲ್ಲಿ 80-100 ಜನರನ್ನು ಇವರು ಅನಾಥರನ್ನು ಕರ್ಕೊಂಬಂದು ಅವರ ಸೇವೆ ಮಾಡ್ತಾ ಇರೋದು ನೋಡಿದರೆ ನನಗನ್ಸುತ್ತೆ ಇದಕ್ಕಿಂತ ದೊಡ್ಡ ಕೆಲಸ ಯಾರೂ ಇಲ್ಲ, ಯಾವುದೂ ಇಲ್ಲ. ಅವರ ಈ ಮಹಾನ್ ಕೆಲಸಕ್ಕೆ ದೇವರವರಿಗೆ ಇನ್ನೂ ಶಕ್ತಿ ಕೊಡಲಿ, ಇನ್ನೂ ಹೆಚ್ಚಿನ ರೀತಿಯಲ್ಲಿ ಸೇವೆ ಸಿಗಲಿ. ಮತ್ತು ನಾನು ಮನವಿ ಮಾಡೋದು, ಯಾರ್ಯಾರು ಸಾಧ್ಯ ಇದೆ ಅವರು ಇನ್ನಷ್ಟು ಇಲ್ಲಿಗೆ ಒಂದು ಅವರ ಒಂದು ಕೊಡುಗೆಯನ್ನು ಕೊಡಬೇಕು. ನನ್ನ ಮಟ್ಟಿಗೆ ನಾನು ಏನಾಗುತ್ತೋ ಅದು ಕೊಡ್ತಾ ಇದ್ದೀನಿ. ನಮ್ಮ ಮನೆಯಲ್ಲಿದ್ದ ಬಟ್ಟೆ ಗಿಟ್ಟೆ ಮತ್ತು ಏನೋ ಇಲ್ಲಿ ತಿನ್ನೋ ಅಷ್ಟು ಕೊಡ್ತೀನಿ, ಮತ್ತು ಸ್ವಲ್ಪ ದುಡ್ಡು ಕೊಡ್ತಾ ಇದ್ದಾರೆ. ಅದೇ ಥರ ಬೇರೆಯವರು ಇದಕ್ಕೆ ಕೈ ಜೋಡಿಸ್ಬೇಕು ಅಂತ ನಾನು ಎಲ್ಲರೂ ಮನವಿ ಮಾಡಿ ಆಯುಷ್ ಬಾನು ಅವರಿಗೆ ದೇವರು ಆರೋಗ್ಯ ಕೊಟ್ಟು ಅವರು ಚೆನ್ನಾಗಿ ಇರಲಿ. ಅವರಿಂದಾಗಿ 100 ಜನ ಯಾರಿದ್ದಾರೆ ಅವರು ಬದುಕಿ ಚೆನ್ನಾಗಿ ಬಾಳಲಿ ಅಂತ ನಾನು ಆಶಿಸ್ತೇನೆ. ರಮೇಶ್ ರಾವ್ ಮತ್ತು ಕೃಷ್ಣಶಾಸ್ತ್ರಿ ಅವರಿಗೂ ಹಾಗೂ ಅವರ ಕುಟುಂಬದವರಿಗೆ ದೇವರು ಒಳ್ಳೆಯದನ್ನು ಮಾಡಲಿ. ಕೃಷ್ಣಶಾಸ್ತ್ರಿ ಮತ್ತು ರಮೇಶ್ ರಾವ್ ಅವರಿಗೂ ದೇವರು ಒಳ್ಳೆಯದು ಮಾಡಲಿ. ಕೃಷ್ಣಶಾಸ್ತ್ರಿ ಮತ್ತು ರಮೇಶ್ ರಾವ್ ಅವರ ಕುಟುಂಬದವರಿಗೆ ದೇವರು ಒಳ್ಳೆಯದು ಮಾಡಲಿ. ಕೃಷ್ಣಶಾಸ್ತ್ರಿ ಮತ್ತು ರಮೇಶ್ ರಾವ್ ಅವರ ಕುಟುಂಬದವರಿಗೆ ದೇವರು ಒಳ್ಳೆಯದು ಮಾಡಲಿ. ದೇವರ ಅಡ್ಡೆ ಮಾಡ್ತಾರೆ. ಕೃಷ್ಣಶಾಸ್ತ್ರಿ ಮತ್ತು ರಮೇಶ್ ರಾವ್ ಅವರಿಗೆ ದೇವರು ಒಳ್ಳೆಯದು ಮಾಡಲಿ. ಕೃಷ್ಣಶಾಸ್ತ್ರಿ ಮತ್ತು ರಮೇಶ್ ರಾವ್ ಅವರಿಗೆ ದೇವರು ಒಳ್ಳೆಯದು ಮಾಡಲಿ. ಎಲ್ಲರಿಗೂ ಒಳ್ಳೆಯದು ಮಾಡಲಿ. ದೇವರು ಒಳ್ಳೆಯದು ಮಾಡಲಿ. ರಮೇಶ್ ಶಾಸ್ತ್ರಿ ಮತ್ತು ಕೃಷ್ಣ ಸರ್ ಇವರಿಗೆ ದೇವರು ಆಯುಷ್ಯ ಆರೋಗ್ಯ ಭಾಗ್ಯ ಕೊಟ್ಟು ಕಾಪಾಡಲಿ. ದೇವರು ಒಳ್ಳೆಯದು. ಕೃಷ್ಣಶಾಸ್ತ್ರಿ ಮತ್ತು ರಮೇಶ್ ಅವರಿಗೆ ದೇವರು ಒಳ್ಳೆಯದು ಮಾಡಿ. ಕೃಷ್ಣಶಾಸ್ತ್ರಿಗೆ ರಮೇಶ್ ಶಾಸ್ತ್ರಿಗೆ ದೇವರು ಒಳ್ಳೆಯದು ಮಾಡಿ. ಕೃಷ್ಣಶಾಸ್ತ್ರಿ ಮತ್ತು ರಮೇಶ್ ರಾವ್ ಅವರಿಗೆ ದೇವರು ಆರೋಗ್ಯ ಕೊಟ್ಟು ಕಾಪಾಡಲಿ. ದೇವರು ಒಳ್ಳೆಯದು ಮಾಡಲಿ. ಕೃಷ್ಣಶಾಸ್ತ್ರಿ ರಮೇಶ್ ರಾವ್ ಅವರಿಗೆ ದೇವರು ಒಳ್ಳೆಯದು ಮಾಡಿ. ಕೃಷ್ಣಶಾಸ್ತ್ರಿ ಮತ್ತು ರಮೇಶ್ ರಾವ್ ಅವರಿಗೆ ದೇವರು ಒಳ್ಳೆಯದು ಮಾಡಲಿ. ಕೃಷ್ಣಶಾಸ್ತ್ರಿ ರಾವ್ ಮತ್ತು ರಮೇಶ್ ಸರ್ ಅವರಿಗೆ ದೇವರು ಒಳ್ಳೆಯದು ಮಾಡಲಿ, ಆರೋಗ್ಯ ಕೊಟ್ಟು ಕಾಪಾಡಲಿ.